ದಿನದಿಂದ ದಿನಕ್ಕೆ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹುಕ್ಕೇರಿಯ ಶಾಸಕ ನಿಖಿಲ ಕತ್ತಿ ಆಕ್ರೋಶವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅಂಕಲಗುಡಿ ಕ್ಷೇತ್ರ ಗ್ರಾಮದಲ್ಲಿ ಗುಂಪು ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಗಲಾಟೆಯ ಬಗ್ಗೆ ಜಿಲ್ಲಾಡಳಿತ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಕಣ್ಣೆದುರೇ ಘರ್ಷಣೆ ನಡೆದ್ರೂ ಕೂಡ ಸುಮ್ಮನೆ ಕುಳಿತಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ದ್ವೇಷದ ವಾತಾವರಣ ಸೃಷ್ಟಿಯಾಗಿದೆ. ಚಿಕ್ಕೋಡಿಯಲ್ಲಿ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾರಕಿಹೊಳಿ ವರ್ಸಸ್ ಕತ್ತಿ ಬೆಂಬಲಿಗರಿಂದ ಜೋರಾದ ಗಲಾಟೆ ನಡೆದಿದೆ. ಈ ಗುಂಪು ಘರ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಕ್ರೋಶವಾಗಿ ನಿಖಿಲ್ ಕತ್ತಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ದಿನದಿಂದ ದಿನಕ್ಕೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಕಾವು ಅನ್ನೋದು ಹೆಚ್ಚಾಗ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಗಲಾಟೆಯ ಬಗ್ಗೆ ತಿಳಿಸಿದ್ರೂ ಕೂಡ ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ, ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಕಳೆದ 2 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೀತಾ ಇದೆ. ಪೊಲೀಸರ ಮುಂದೆ ಗುಂಪು ಘರ್ಷಣೆಗಳು ನಡೆದ್ರೂ ಕೂಡ ಪೊಲೀಸ್ ಇಲಾಖೆ ಸುಮ್ಮನೆ ಕೈಕಟ್ಟಿ ಕುಳಿತಿದೆ ಅಂತ ಹೇಳಿ ಚಿಕ್ಕೋಡಿಯಲ್ಲಿ ಹುಕ್ಕೇರಿ ಶಾಸಕ ನಿಖಿಲ ಕತ್ತಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಅಂಕಲ್ಗುಡ್ ಕ್ಷೇತ್ರ PKPS ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು. ಖರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಮುಂದೆ ಹಾಕಿದ್ದಾರೆ. ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ. ಮಣ್ಣಿಂದ ಹೇಳತ್ತೇವೆ, ನಮ್ಮ ತಾಲೂಕದಾಗ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿ ಕೂತಿರೋದ ಕೇಳತ್ತೇವೆ. ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ತಯಾರಿಲ್ಲ. ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ರಾಜ್ಯ ಸರ್ಕಾರ ಐತೋ ಸತ್ಯ ಐತೋ ನೀವು ವಿಚಾರ ಮಾಡಿ. ಈ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನನೂ ಕೈಯಾಗ ತೋದೈತಿ. ನಿಮ್ಮ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಗಟ್ಟದು. ಇವತ್ತು ನಮ್ಮ ಅಂಕಲ್ಗುಡ್ ಕ್ಷೇತ್ರ PKPS ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು. ಖರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಮುಂದೆ ಹಾಕಿದ್ದಾರೆ. ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ. ಮಣ್ಣಿಂದ ಹೇಳತ್ತೇವೆ, ನಮ್ಮ ತಾಲೂಕದಾಗ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿ ಕೂತಿರೋದ ಕೇಳತ್ತೇವೆ. ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ತಯಾರಿಲ್ಲ.